ಗೈಸ್ ವೆಲ್ಕಮ್. ಕೊತ್ತಂಬರಿ ನಾನು ಹಾಕಿದ್ದೀನಿ. ಬದಲಾಗಿತ್ತಲ್ಲ ಮಾಡಿ ಹಿಂದ್ಗಡೆ ಕಾಣಿಸ್ತಾ ಇದೆಯಾ ಟ್ರೆಡ್ ಮಿಲ್. ಇಲ್ಲಿ ನಮ್ದು ರಾಗಿ ಮಿಲ್ ಕೂತಿದೆ. ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ಮಂಡೇ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೆ. ಸೊ ಇವತ್ತಿಂದು ವ್ಲಾಗ್ ಒಂದು ಕುಕಿಂಗ್ ವ್ಲಾಗಿಂದ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಎಂಡ್ ಹೇಗಾಗುತ್ತೆ ಗೊತ್ತಿಲ್ಲ. ಆ್ಯಂಡ್ ನಾನಿವತ್ತು ಮಾಡ್ತಾ ಇರೋದು ಪಾಲಕ್ ತಂಬುಳಿ. ಸೊ ಅದಕ್ಕೇನೇನು ಬೇಕು, ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಒಂಚೂರು ಚೇಂಜಸ್ ಮಾಡ್ತೀನಿ ನಾನು, ಬಿಕಾಸ್ ಟೇಸ್ಟ್ ನನಗೆ ಇಷ್ಟ ಆಗೋ ಥರ ಇರಬೇಕಲ್ವಾ, ಅದಕ್ಕೆ. ಸೊ ಏನೇನು ಬೇಕು ಅಂತಂದರೆ, ಸೊ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದು ಹಸಿಮೆಣಸಿನ್ಕಾಯಿ, ಪೆಪ್ಪರ್, ಬೆಳ್ಳುಳ್ಳಿ, ಕೊತ್ತಂಬರಿ ಆ್ಯಂಡ್ ಕಾಯಿ, ಮತ್ತು ಲಾಟ್ಸ್ ಆಫ್ ಪಾಲಕ್ ಆ್ಯಂಡ್ ಉಪ್ಪು ಬೇಕು, ಮತ್ತು ಲಾಸ್ಟಲ್ಲಿ ಮೊಸರು ಬೇಕು. ಇಷ್ಟ ಆದರೆ ಅದಾದಮೇಲೆ ಒಗ್ಗರಣೆ ಹಾಕಬೇಕಾಗತ್ತೆ. ಸೊ ಇಷ್ಟ ಆದರೆ ಸಾಕು. ಸೊ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು 2 ಸ್ಪೂನ್ಸ್ ಆಯಿಲ್ ಹಾಕ್ಕೊಳ್ಳಿ. ಇಲ್ಲ, 1 ಸ್ಪೂನೇ ಸಾಕು. 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಮೆಣಸು ಆ್ಯಂಡ್ ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಆ್ಯಂಡ್ ಪಾಲಕ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆ್ಯಕ್ಚುಲಿ ಜಾಸ್ತಿ ಇದೆ ಪಾಲಕ್ಕು, ನಾನು ಇಷ್ಟು ಹಾಕ್ತಾ ಇಲ್ಲ. ಎಷ್ಟು ಬೇಕಾಗುತ್ತೆ 3 ಜನಕ್ಕೆ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ. ಇಷ್ಟು ಹಾಕೋಬೇಕು ಅಂತೀನಿ. ಆ್ಯಂಡ್ ಕಾಯಿ ಹಾಕೋಬೇಕು. ಇದು ಫುಲ್ಲು ಬಾಡೋ ತನಕ ಹುರ್ಕೋಬೇಕು ಗೈಸ್. ಇವಾಗ ಇದು ರೆಡಿ ಆಗಿದೆ. ಇದೊಂದು 5 ಮಿನಿಟ್ಸ್ ಮೇಲೆ ಹುರ್ಕೊಂಡಿದ್ದೀನಿ. ಈ ಥರ ಬಾಡೋಗ್ಬಿಡುತ್ತೆ ಎಲ್ಲ. ಅದಾದಮೇಲೆ ನಾವು ಒಂದು ಸ್ವಲ್ಪ ಫುಲ್ಲು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗೆ ಆದಮೇಲೆ ಮಿಕ್ಸಿಗೆ ಹಾಕೋಬೇಕು ಗೈಸ್. ಇವಾಗ ಇದು ಆಲ್ಮೋಸ್ಟ್ ತಣ್ಣಗಾಗಿದೆ, ಬೆಚ್ಚಗಿದೆ. ಇದನ್ನು ಈಗ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಆ್ಯಂಡ್ ಈಗ ಅದ್ರ ಜೊತೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ, ಬಿಕಾಸ್ ನನಗೆ ಜೀರಿಗೆ ಅಂದರೆ ಇಷ್ಟ, ಅದಕ್ಕೋಸ್ಕರ. ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್ ಜೀರಿಗೆ ಹಾಕ್ಕೊಂಡ್ರೆ. ಜೀರಿಗೆ ಬಜ್ಜಿ ಸಾರು ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಟೇಸ್ಟ್ ಇರುತ್ತಲ್ಲ, ಹಾಗೆ ಇದು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ ಫುಲ್ಲು ನುಣ್ಣಗೆ. ಈಗ ಮಿಕ್ಸಿ ಓಡಿಸ್ಕೊಂಡು ಆಗಿದೆ. ಇದಕ್ಕೆ ಇವಾಗ ಒಗ್ಗರಣೆ ಹಾಕೋಬೇಕು. ಈಗ ಒಗ್ಗರಣೆಗೆ 1 ಸ್ಪೂನ್ ಆಯಿಲ್, ಸಾಸಿವೆ, ಹಿಂಗು, ಮೆಣಸಿನ್ಕಾಯಿ, ಕರಿಬೇವು ಹಾಕ್ತೀವಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಗೈಸ್. ಇದು ಕುದಿ ಬರಬೇಕು ಚೆನ್ನಾಗೆ. ಒಂದು 5 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಕುದಿಸ್ಬಿಡಿ. ಆ್ಯಂಡ್ ಪಾಲಕ್ ತಂಬುಳಿ ರೆಡಿಯಾಗಿದೆ ಗೈಸ್. ಈ ಪಾಲಕ್ ತಂಬುಳಿ ಏನಿದೆ ಅದನ್ನು ನೀವು ಬಿಸಿ ಅನ್ನಕ್ಕೆ ಹಾಗೆ ಹಾಕ್ಕೊಂಡಾದ್ರು ತಿನ್ಬೋದು, ಅಥವಾ ಇನ್ನೊಂಚೂರು ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದರೆ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ತಿನ್ನಬೇಕು. ಸೂಪರ್ಬ್ ಆಗಿರುತ್ತೆ ಟೇಸ್ಟು. ಆ್ಯಂಡ್ ಪಾಲಕ್ ಇರೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು ಗೈಸ್. ಪಾಲಕ್ ತಂಬುಳಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಯಜಮಾನರು ಊಟ ಮಾಡಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ಹೇಳ್ತಾರೆ ಹೇಗಿದೆ ಅಂತ. ಅದಕ್ಕೆ ಮುಂಚೆ ನಾನು ಕಾಂಜಿ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಾಂಜಿ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಕಾಂಜಿಗೆ ಬೇಕಾಗಿರೋದೊಂದು ಕ್ಲೀನಾಗಿರೋ ಬಾಟಲ್. ಅದಾದಮೇಲೆ ನಾನು ತೊಗೋತಾ ಇರೋದು ಬೀಟ್ರೂಟು, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಪೆಪ್ಪರು, ಪಿಂಕ್ ಸಾಲ್ಟು, ಮತ್ತು ಇದು ಯೆಲ್ಲೋ ಮಸ್ಟರ್ಡ್ ಸೀಡ್ನ ಪೌಡರ್ ಮಾಡ್ಕೊಂಡಿರೋದು. ಆ್ಯಂಡ್ ಡಿಫ್ರೆಂಟಾಗಿ ಇವಾಗ ತೊಗೊಂಡಿರೋದು ಅಂದರೆ ಆಮ್ಲ ಮತ್ತು ಜಿಂಜರ್ದು ಪೇಸ್ಟ್. ಬೆಟ್ಟದ ನೆಲ್ಲಿಕಾಯಿ, ನಮ್ಮ ಯಜಮಾನರು ಪೂಜೆ ಮಾಡ್ತಾ ಇದ್ದಾರೆ. ಬೆಟ್ಟದ ನೆಲ್ಲಿಕಾಯಿ ಮತ್ತು ಆಮ್ಲ ಎರಡೂ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ಓಡಿಸ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಬೀಟ್ರೂಟ್, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ,
ಪೆಪ್ಪರ್ ಪೌಡರು, ಪಿಂಕ್ ಸಾಲ್ಟು ಆ್ಯಂಡ್ ಯೆಲ್ಲೋ ಮಸ್ಟರ್ಡ್ ಸೀಡ್ ಪೌಡರ್ ಆ್ಯಂಡ್ ಆಮ್ಲಾ ಮತ್ತು ಜಿಂಜರ್ ಪೇಸ್ಟ್. ಗೈಸ್ ಇದು ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಹೋಪ್ ಫಾರ್ ದ ಬೆಸ್ಟ್, ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಈಗ ಕ್ಯಾಪ್ ಹಾಕ್ಬಿಟ್ಟು ಇಟ್ಬಿಡೋಣ. ಗೈಸ್ ಇವತ್ತೊಂದು ಊಟ ಹೀಗಿದೆ. ಪಾಲಕ್ ತಂಬುಳಿ ಮಾಡಿದ್ನಲ್ಲ, ಅದಕ್ಕೆ ಮೊಸರು ಹಾಕಿದ್ದೀನಿ. ಆ್ಯಂಡ್ ಭವಿಷ್ಯ ಸಾಲ್ಟ್ ಹಾಕಿದ್ದೀನಿ, ಮತ್ತೋಗ್ಬಿಟ್ನಲ್ಲ, ಹಾಕಿದ್ದೀನಿ. ಆ್ಯಂಡ್ ಅದು ಕಾಲಿಫ್ಲವರ್ ಫ್ರೈ. ಓಕೆ, ತಂಬುಳಿ ಹೆಂಗಿದೆ? ಚೆನ್ನಾಗಿದೆಯಾ? ತುಂಬ ದಿನ ಆಗಿತ್ತಲ್ಲ ಮಾಡಿ. ಭವಿಷ್ಯ ತಿಂತಾನೆ ಇದ್ದಾಳೆ ಇನ್ನು. ಗೈಸ್ ಟೈಮ್ 7:30 ಆಗಿದೆ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಿಂದ್ಗಡೆ ಕಾಣಿಸ್ತಾ ಇದೆಯಾ ಟ್ರೆಡ್ಮಿಲ್, ಅಡುಗೆ ಮನೆಯಲ್ಲಿ ವೇಸ್ಟ್ ಆಗಿಟ್ಬಿಟ್ಟಿದ್ದೆ. ಇವಾಗ ಅದನ್ನು ತೆಗೆದುಬಿಟ್ಟು ಅದನ್ನು ಯೂಸ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಹಾಗೆ ಇಲ್ಲಿ ನಮ್ಮದು ರಾಗಿ ಮಿಲ್ ಕೂತಿದೆ, ಅಂದರೆ ಯಾವಾಗಲೂ ತಿಂತಾ ಇರೋ ಮೆಷಿನ್ ಇವಾಗ ಓದ್ಕೋತಾ ಇದೆ. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅವ್ರ ಕೈನಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಬಾಯ್ ಭವಿಷ್ಯ, ಬಾಯ್.